ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 95. ಬನ್ನಿರಿ, ಯೆಹೋವನಿಗೆ ಉತ್ಸವಧ್ವನಿ ಎಯ್ಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡುವ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನಾವೆಲ್ಲರೂ ಸೇರಿ ನಮ್ಮ ನಿರ್ಮಾಣಕನಾದ, ನಮ್ಮ ಸೃಷ್ಟಿಕರ್ತನಾದ, ನಮ್ಮ ತಂದೆಯಾದ ದೇವರಿಗೆ ನಾವು ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮನಿಂದಲೂ ಆತನು ಆರಾಧಿಸುವ. ಏಕೆಂದರೆ ಆರಾಧನೆಗೆ ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನಾಗಿದೆ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಿನಗೆ ನಾವು ಬಿಟ್ಟು ಕೊಡ್ತೇವೆ. ಪರಿಶುದ್ಧಾತ್ಮ, ನಿನಗೆ ಹೇಗೆ ಬೇಕೋ ಹಾಗೆ ನಡೆಸು. ಪರಿಶುದ್ಧಾತ್ಮನೇ, ನಿನಗೆ ಮಹಿಮೆ ಹೊಂದಬೇಕು ತಂದೆ. ನೀನು ಮಹಿಮೆ ಹೊಂದಬೇಕು. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ. ನಾವು ಸ್ವರವನ್ನು ತೆರೆದು ಮನಪೂರ್ವಕವಾಗಿ ಕೈ ಎತ್ತಿ ಹೃದಯವನ್ನು ಎತ್ತಿ ತಂದೆಯಲ್ಲಿ ನಾವು ಆರಾಧಿಸುವ, ಅದನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ಲೋರಿ 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 ಗ್ಲೋರಿ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ಸ್ತೋತ್ರ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಎಸ್ ಎಸ್ ಎಸ್. ರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ದೇವಾದಿದೇವ ರಾಜಾದಿರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಸೃಷ್ಟಿಕರ್ತನೇ, ಸರ್ವಶಕ್ತನೇ ನಿನಗೆ ಸ್ತೋತ್ರವಯ್ಯ, ಮೃತ್ಯುಂಜಯನೇ, ಪುನರುತ್ಥಾನನೇ ನಿನಗೆ ಸ್ತೋತ್ರವಯ್ಯ. ಸೃಷ್ಟಿಕರ್ತನೇ, ಸರ್ವಶಕ್ತನೇ ನಿನಗೆ ಸ್ತೋತ್ರವಯ್ಯ, ಮೃತ್ಯುಂಜಯನೇ, ಪುನರುತ್ಥಾನನೇ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಅನಾದಿ ದೇವನೇ, ಅದ್ಭುತ ಕರ್ತನೇ ನಿನಗೆ ಸ್ತೋತ್ರವಯ್ಯ, ನಿರ್ದೋಷಿಯೇ, ನಿಷ್ಕಳಂಕನೇ ನಿನಗೆ ಸ್ತೋತ್ರವಯ್ಯ. ಅನಾದಿ ದೇವನೇ, ಅದ್ಭುತ ಕರ್ತನೇ ನಿನಗೆ ಸ್ತೋತ್ರವಯ್ಯ, ನಿರ್ದೋಷಿಯೇ, ನಿಷ್ಕಳಂಕನೇ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಕೃಪಾಮಯನೇ, ಕರುಣಾಮಯನೇ ನಿನಗೆ ಸ್ತೋತ್ರವಯ್ಯ, ಆತನೇ ಆತನೇ ನಿನಗೆ ಸ್ತೋತ್ರವಯ್ಯ. ಕೃಪಾಮಯನೇ, ಕರುಣಾಮಯನೇ ನಿನಗೆ ಸ್ತೋತ್ರವಯ್ಯ, ಕಾಯುವಾತನೇ, ಕಾಪಾಡುವಾತನೇ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ.
ಸ್ತೋತ್ರವಯ್ಯ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ. ಕಳತಾಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಾಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳತಾಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಾಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಆದಿಯು ಅಂತ್ಯವು ಆತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಆದಿಯು ಅಂತ್ಯವು ಆತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳತಾಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಾಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಮಾರ್ಗವು ಸತ್ಯವು ಆತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಮಾರ್ಗವು ಸತ್ಯವು ಆತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳತಾಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಾಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ನಿನ್ನನ್ನು ಕೊಂಡಾಡ್ತೇವೆ ಕರ್ತನೇ. ಕೈಗಳನ್ನು ತಟ್ಟಿ ಸ್ತುತಿಸಿ ನಿನ್ನನ್ನು ಕೊಂಡಾಡ್ತೇವೆ. ನೀನು ಒಬ್ಬನು ಯೋಗ್ಯನಾಗಿದ್ದಿ ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರ. ಕಥನೆ ನಿನ್ನ ಮಕ್ಕಳಾದ ನಾವು ಕಥನೆ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವಾಗ ಕಥನೆ ನೀನು ಮಹಿಮೆ ಹೊಂದುತ್ತಿ. ನಿನಗೆ ಸಂತೋಷವಾಗ್ತದೆ ಕಥನೆ. ನಿನಗೆ ಸಂತೋಷವಾಗುವಾಗ ನೀನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಿನ್ನ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿ ಕಥನೆ. ದೇವಾನಿಗೆ ಸ್ತೋತ್ರ. ಯೇಸುವೇ, ಅಪ್ಪ, ತಂದೆ, ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿನ್ನ ಉಪಸ್ಥಿತಿಗೆ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್, ನಾವೆಲ್ಲರೂ ಸೇರೋ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಆತನ್ನು ಸ್ತುತಿಸುವ, ಆರಾಧಿಸುವ. परमोन्नत देवा तुझ्या असण्यात राहता, तुझे ते सदा वस्ती करता. परमोन्नत देवा तुझ्या असण्यात राहता, तुझे ते
आमच्या देवाला आराधना करूया, आमच्या देवाला स्तुती करूया. त्याच्या पायांक आम्ही आड पडून आराधना करूया, स्तुती करूया त्याका. तुका आराधन करता, आराधन तुका मोच्या बापा, आराधन तुका मोगाळ राया, आराधन तुका मोच्या बापा, आराधन तुका मोगाळ राया. तुझ्या पाकाट्या पोंदा म्हाका आसरो तुवें दिलाय, पिरांती मोची वाटुवताय. तुझ्या पाकाट्या पोंदा म्हाका आसरो तुवें दिलाय, तुझ्या पाकाट्या पोंदा आमकां तुवें दवरलाय. आमी सुरक्षीत जावन आसा. मोचे टानांनी कवचल्या सताच्या बापा, मोग तुजो नियाळून तुका आराधन करता. मोचे टानांनी कवचल्या सताच्या बापा, मोग तुजो नियाळून तुका आराधन करता. आराधन तुका मोच्या बापा, आराधन तुका नितीवान देवा, आराधन तुका मोच्या बापा, आराधन तुका नितीवान देवा. मोच्या वाटांनी रातच्या तुझ्या दुतांक तुवें त्याच्या दुतांक आमकां धाडला. आमी वतना येतना त्याचे दूत आमच्या फाटल्यान मुखल्यान आमकां रक्षण दितात, प्रोटेक्शन करतात. कित्याक आमी ताची भुरगीं जावन आसा. तुका उलो मारताना म्हाका जापून दिताय. मोच्या नांवान वळखतले मोच्या मोगाळा बापा, सगळे मोचे जिणेंत तुका आराधन करता. मोच्या नांवान वळखतले मोच्या मोगाळा बापा, सगळे मोचे जिणेंत तुजी आराधन करता. आराधन तुका मोच्या बापा, आराधन तुका सर्ववेदारा, आराधन तुका मोच्या बापा, आराधन तुका सर्ववेदारा, आराधन तुका मोच्या बापा, आराधन तुका मोगाळ राया, आराधन तुका आमच्या देवाक आराधना. मोच्या आमच्या सरस्वत बापाक आराधना करूया. आराधन तुका नितीवान देवा, आराधन तुका मोच्या बापा, आराधन तुका सर्ववेदारा. सर्वदेवदार देव जावन आसा तो, ताका आमी सदांच आराधना करूया म्हणून तो आशेत येता. त्या देवाक आमी आराधना करूया. ಓ ರಿಬಲ ಶಾಂದರೋಬ ಓ ಸಮಯ ಕರ್ತಾಧಿಕರ್ತನ ದೇವ ನಿನಗೆ ಸ್ತೋತ್ರಪ್ಪ ತಂದೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ನೀನು ಇದ್ದಿ ಕರ್ತನ ದೇವ, ರಾಜಾದಿರಾಜನಿಗೆ ಸ್ತೋತ್ರ ತಂದೆ. ಒಳ್ಳೆಯ ನೀನು ಒಳ್ಳೆಯವನು. ಹಾಲೆಲೂಯ ರಾಜ. ಓ ಗ್ಲೋರಿ 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 ಗ್ಲೋರಿ. ನಮ್ಮ ರಾಜಾದಿರಾಜನಿಗೆ ಕರ್ತಾಧಿಕರ್ತನಿಗೆ ಆರಾಧಿಸುವ. ಆದಿಯಲ್ಲಿ ಇದ್ದವನು ಈಗ ಇದ್ದಾನೆ, ಇನ್ನು ಮುಂದೆ ಬರುವವನಾಗಿದ್ದಾನೆ. ಆತನಿಗೆ ಆರಾಧನೆ ಮಾಡುವನು. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಎಸ್, ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಗಿನ್ ಗಿನ್
मुझे संभाला है। अपनी बाहों में लिए हुए, तेरी शत्रु का निशाना तुझ पर होगा ना सफल, तेरी शत्रु का निशाना तुझ पर होगा ना सफल। आंखों की पुतली जैसे वो रखेगा तुझे हर पल, आंखों की पुतली जैसे वो रखेगा तुझे हर पल। गिन के स्तुति करूं बेशुमार तेरे दानों के लिए, अब तक तूने संभाला मुझे अपनी बाहों में लिए हुए, अब तक तूने संभाला मुझे अपनी बाहों में लिए हुए। आंधियाँ बन के आए जिंदगी के फिक्र, आंधियाँ बन के आए जिंदगी के फिक्र। कौन है तेरा केवलहारा, है भरोसा तेरा किधर। कौन है तेरा केवलहारा, है भरोसा तेरा किधर। गिन के स्तुति करूं बेशुमार तेरे दानों के लिए, अब तक तूने संभाला मुझे अपनी बाहों में लिए हुए, अब तक तूने संभाला मुझे अपनी बाहों में लिए हुए। आए तुझे जो मिटाने, वे शस्त्र होंगे बेअसर। आए तुझे जो मिटाने, वे शस्त्र होंगे बेअसर। तेरा रचने वाला तुझ पर Glory, 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 glory. रखता Oh, है thank you, thank you, thank you. अपनी नजर। Thank you, Jesus. Thank you, तेरा thank you. रचने प्रसन्न तुझे स्तोत्र। वाला तुझ पर रखता है अपनी नजर। गिन के स्तुति करूं बेशुमार तेरे दानों के लिए, अब तक तूने संभाला मुझे अपनी बाहों में लिए हुए, अब तक तूने संभाला मुझे अपनी बाहों में लिए हुए। गिन के स्तुति करूं बेशुमार तेरे दानों के
तक तूने संभाला मुझे अपनी बाहों में लिए हुए। अब तक तूने संभाला मुझे अपनी बाहों में लिए हुए। तेरे शत्रु का निशाना तुझ पर होगा ना सफल। तेरे शत्रु का निशाना Glory, glory. तुझ पर होगा ना सफल। आंखों की पुतली जैसे वो रखेगा तुझे हर पल। आंखों की पुतली जैसे वो रखेगा तुझे हर पल। गिन के स्तुति करो बेशुमार तेरे दानों के लिए। अब तक तूने संभाला मुझे अपनी बाहों में लिए हुए। गिन के स्तुति करो बेशुमार तेरे दानों के लिए। अब तक तूने संभाला मुझे अपनी बाहों में लिए हुए। अब तक तूने संभाला मुझे अपनी बाहों में लिए हुए। अपनी बाहों में लिए हुए। Come and worship royal priesthood. ಆರಾಧಿಸುವಾತ Come ಈ and ವರ್ಷ sing. ಆತನ ಆರಾಧಿಸುವ ಮನಪೂರ್ವಕವಾಗಿ ನಮ್ಮ ಕರಗಳನ್ನು ಎತ್ತಿ ಆರಾಧಿಸುವ ಆತನ Worship Jesus, our Redeemer. He is precious, King of glory. Come and worship
ತಂದೆ ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ, ಸ್ತುತಿಯಲ್ಲಿ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನಾಗಿದ್ದಿ ಯೋಗ್ಯನು, ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಂತೆ ಸ್ತೋತ್ರಪ್ಪ. ನಮ್ಮ ಯಜ್ಞವು ನಿನ್ನ ಸನ್ನಿಧಿಗೆ ತಲುಪೋದಕ್ಕೆ ಸ್ತೋತ್ರ, ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞವು ಸ್ವಾಮಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವಪ್ಪ. ಆಮೆನ್. ಪ್ರಿಯರೇ, ನಾವು ಇಷ್ಟರ ತನಕ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗ್ತೇವೆ. ದೇವರ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನಾವು ಕೇಳುವಾಗನೇ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಮತ್ತು ಈ ಸತ್ಯವೇದದ ಸತ್ಯ ತಿಳ್ಕೊಳ್ಳಿಕ್ಕೆ ನಮಗೆಲ್ಲರಿಗೆ ನಿಮಗೆ ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ನಾವು ದೇವರ ವಾಕ್ಯವನ್ನು ತಿಳಿಕೊಳ್ಳುವ ಲೂಕನ ಬರೆದ ಶುಭ ಸಂದೇಶ, ಅದರಲ್ಲಿ 17ನೇ ಅಧ್ಯಾಯದಲ್ಲಿ 22ರಿಂದ ಸ್ವಲ್ಪ ಧ್ಯಾನಿಸುವ ನಾವು. ಯೇಸು ಶಿಷ್ಯರ ಹತ್ರ ಮಾತಾಡ್ತಾ ಇದ್ದಾನೆ. ಯೇಸು ಹೇಳ್ತಾ ಇದ್ದಾನೆ, ಮತ್ತು ಆತನು ತನ್ನ ಶಿಷ್ಯರಿಗೆ ಹೇಳಿದೇನೆಂದರೆ, ಒಂದು ಕಾಲ ಬರ್ತದೆ ಪ್ರಿಯರೇ, ಆ ಕಾಲದಲ್ಲಿ ನಾವು ಪ್ರವೇಶ ಆಗ್ತಾ ಇದ್ದೇವೆ. ಒಂದು ಕಾಲ ಬರ್ತದೆ. ಈ ಕಾಲದ ವಿಷಯದಲ್ಲಿ ಆತನು ಮಾತಾಡಿದ್ದಾನೆ ಶಿಷ್ಯರ ಹತ್ರ. ಬರುತ್ತದೆ, ಅದರಲ್ಲಿ ನೀವು ಮನುಷ್ಯಕುಮಾರನ ದಿವಸಗಳೊಳಗೆ ಒಂದು ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ಅದನ್ನು ನೋಡದೇ ಇರುವಿರಿ ಹೇಳ್ತಾನೆ. ಒಂದು ದಿನ ಬರ್ತದೆ, ಮನುಷ್ಯ ಕುಮಾರನಿಗೆ ನೋಡಬೇಕೆಂದರೂ ನಿಮಗೆ ನೋಡಲಿಕ್ಕೆ ಆಗುವುದಿಲ್ಲ. ಆ ಸಮಯದಲ್ಲಿ ಯೇಸು ಮೊದಲೇ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಈ ಕಡೇ ಕಾಲದಲ್ಲಿ ಏನಾಗ್ತದೆ ಎಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಈ ಲೋಕಕ್ಕೆ ಒಂದು ನ್ಯಾಯ ತೀರ್ಪು ಬರಲಿಕ್ಕೆ ಉಂಟು. ಅದರ ವಿಷಯದಲ್ಲಿ ಯೇಸು ಮೊದಲೇ ಎಚ್ಚರಿಸ್ತಾನೆ. ಶಿಷ್ಯರು ವಿಧ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಯೇಸು ಹತ್ರ. ಯೇಸು ಸರಿಯಾದ ಉತ್ತರ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ 21ನೇ ಅಧ್ಯಾಯದಲ್ಲಿ ಈ ರೀತಿ ಮಾತಾಡ್ತಾನೆ. ಲೂಕನ 21ರ ಅಧ್ಯಾಯದಲ್ಲಿ ಯೇಸು ಪುನಃ ಈ ರೀತಿ ಹೇಳ್ತಾ ಇದ್ದಾನೆ, ಅವರ ಹತ್ರ ಮಾತಾಡ್ತಾ ಇದ್ದಾನೆ. 21ನೇ ಅಧ್ಯಾಯದಲ್ಲಿ 21ರಲ್ಲಿ 28 ಲೂಕನ ಬರೆದ ಶುಭ ಸಂದೇಶ. ಈ ರೀತಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. 28 ಎಚ್ಚರಿಕೆ ಕೊಡ್ತಾ ಇದ್ದಾನೆ ಎಲ್ಲರಿಗೆ, ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಆತನು. 28ರಲ್ಲಿ, ಆದರೆ ಇವು ಸಂಭವಿಸಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆ ಸಮೀಪವಾಗಿದೆ ಹೇಳ್ತಾನೆ. ಇದೆಲ್ಲ ಲೋಕದಲ್ಲಿ ಸಂಭವಿಸುವಾಗ ಇಲ್ಲಿ ಎಲ್ಲ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಈ ಕ್ರಿಸ್ತನ ಬರವಣಿಗೆಯ ಮೊದಲು ಏನೇನು ಸಂಭವಿಸ್ತದೆ. ಲೋಕದಲ್ಲಿ ಅಲ್ಲಲ್ಲಿ ಭೂಕಂಪ, ಅಲ್ಲಲ್ಲಿ ಬೆಂಕಿ ನೋಡ್ತೀರಿ ನೀವು, ರೋಗ, ನಾನಾ ಥರದ ರೋಗ, ಎಲ್ಲಿ ಹೋದರೂ ಸಮಾಧಾನ ಇಲ್ಲ, ಯುದ್ಧ ನಡೆಯುತ್ತದೆ ಅಲ್ಲಲ್ಲಿ. ಮತ್ತು ಜನರು ಸ್ವಾರ್ಥಿ ಇರ್ತಾರೆ, ಕಪಟ ಹೆಚ್ಚಾಗ್ತದೆ, ಕಪಟತನ ಹೆಚ್ಚಾಗ್ತದೆ, ಅಧರ್ಮ ಹೆಚ್ಚಾಗ್ತದೆ. ಯೇಸು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾನೆ. ಪ್ರಿಯರೇ,
ನಾವು ಈ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ, ನೀವು ಮತ್ತು ನಾವು. ಅದಕ್ಕೋಸ್ಕರ ಯೇಸು ಹೇಳ್ತಾ ಇದ್ದಾನೆ, ಇದೆಲ್ಲ ಸಂಭವಿಸೋದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ ಹೇಳ್ತಾನೆ. ಆತನ ಮೇಲೆ ದೃಷ್ಟಿಡಿರಿ, ದೇವರ ಮೇಲೆ ನಂಬಿಕೆ ಇಡಿರಿ, ನಂಬಿಕೆ ದೃಢ ಮಾಡಿಕೊಳ್ಳಿರಿ ಹೇಳ್ತಾನೆ. ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ ಹೇಳ್ತಾನೆ. ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ಏನು ಹೇಳ್ತಾನೆ? ನಿಮ್ಮ ಬಿಡುಗಡೆ ಸಮೀಪವಾಗಿದೆ. ಪ್ರಿಯರೇ, ಯೇಸು ಹೇಳ್ತಾ ಇದ್ದಾನೆ 16ನೇ ಯೋಹಾನ ಸುವಾರ್ತೆ 33, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಉಂಟು, ಆದರೆ ಈ ಲೋಕವನ್ನು ನಾನು ಜಯಿಸಿದ್ದೇನೆ, ನಿಮಗೆ ಕೂಡ ಜಯಿಸಲಿಕ್ಕೆ ನಾನು ಸಹಾಯ ಮಾಡ್ತೇನೆ. ಅಂದರೆ ಈ ಲೋಕದಲ್ಲಿ ಈ ಸಂಗತಿ ಉಂಟು. ಎಷ್ಟು ತನಕ ಪ್ರಿಯರೇ ನೀವು ಮತ್ತು ನಾವು ಶರೀರದಲ್ಲಿ ಇದ್ದೇವೆ, ಅಷ್ಟ ತನಕ ಈ ಲೋಕದಲ್ಲಿ ಕಷ್ಟ ಸಂಕಟ ಅದು ಎಲ್ಲ ಇರ್ತದೆ. ಆದರೆ ಆತನ ಮೇಲೆ ದೃಷ್ಟಿಟ್ಟರೆ, ಜೀವ ಸ್ವರೂಪನಾದ ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಟ್ಟಿದೆ, ಆತನು ನಿಮಗೆ ಸಹಾಯ ಮಾಡ್ತಾನೆ. ಎಲ್ಲದಿಂದ ಏನು ಮಾಡ್ತಾನೆ? ಬಿಡುಗಡೆಯನ್ನು ಕೊಟ್ಟು ಈ ಭೂಲೋಕದ ಪ್ರಯಾಣದಲ್ಲಿ ಆತನು ನಿಮ್ಮ ಸಂಗಡ ಇರ್ತಾನೆ. ಅದಕ್ಕೋಸ್ಕರ ಯೇಸು 22ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆ ಹೇಳ್ತಾನೆ, ನಾನು ಈ ಲೋಕದ ಎಲ್ಲ ದಿವಸ ಅಂತ್ಯ ತನಕ ನಿಮ್ಮ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದ್ದೇನೆ. ಆತನು ನಮ್ಮ ಸಂಗಡ ಇದ್ದಾನೆ. ಪ್ರಿಯರೇ, ನಿಮಗೆ ಕಣ್ಣಿಗೆ ಕಾಣದಿರುವುದು ಆತನು, ಆದರೆ ನಿಮ್ಮ ಸಂಗಡ ಇದ್ದಾನೆ ಆತನು, ನಮ್ಮ ಸಂಗಡ ಇದ್ದಾನೆ ಆತನು. ನಾವು ದೃಢವಾಗಿ ನಂಬಿ ಆತನ ಮೇಲೆ ವಿಶ್ವಾಸ ಇಟ್ಟು ನಾವು ನಡೆಯಬೇಕು. ಪ್ರಿಯರೇ, ಯೆಶಾಯನ ಗ್ರಂಥ ಯೆಶಾಯ ನಾವು ಓದುವುದಾದರೆ ಅಲ್ಲಿ ದೇವರು ಹೇಳ್ತಾನೆ 6ರಲ್ಲಿ, ಯೆಶಾಯನ ಗ್ರಂಥ 6ರಲ್ಲಿ 1 ಓದಿ ನಮಗೆ ಗೊತ್ತಾಗ್ತದೆ. 6ರಲ್ಲಿ 1, ಥ್ಯಾಂಕ್ ಯು ಲಾರ್ಡ್. 1 ಓದಿ ನಮಗೆ ಗೊತ್ತದೆ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತ ಸಿಂಹಾಸನ ರೂಢನಾಗಿದ್ದನು ಕಂಡೆನು. ಆತನ ವಸ್ತ್ರದ ನೆರಿಯು ಮಂದಿರದಲ್ಲೆಲ್ಲ ಹರಡಿತ್ತು. ಉಜ್ಜೀಯನ ಕಾಲವಾದ ವರ್ಷದಲ್ಲಿ ಆತನು ಹೇಳ್ತಾನೆ, ಕರ್ತನು ಉನ್ನತ ಸಿಂಹಾಸನದನ್ನು ಕಂಡೆನು ಹೇಳ್ತಾನೆ. ಆತನು ಸಿಂಹಾಸನದ ರೂಢನಾಗಿರುವನ್ನು ನಾನು ಕಂಡೆನು. ಆತನ ವಸ್ತ್ರಗಳು ನೆರೆಯು ಮಂದಿರದಲ್ಲಿ ಹರಡಿತ್ತು. ಪ್ರಿಯರೇ, ಆತನು ಸುತ್ತ ಸೆರಾಪಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೊಕದೆ ನಿಂತಿದ್ದನು. ನೋಡಿ, ಉನ್ನತದಲ್ಲಿರುವ ನಮ್ಮ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಆತನು ಬೆಳಕಾಗಿದ್ದಾನೆ. ಪ್ರಿಯರೇ, ಜೀವ ಸ್ವರೂಪನಾದ ದೇವರಾಗಿದ್ದಾನೆ ಆತನು. ಆ ಜೀವ ಸ್ವರೂಪನಾದ ದೇವರಿಗೆ ನಾವು ನಂಬಿ ಆತನ ಒಟ್ಟಿಗೆ ಹೋದರೆ ಆತನು ನಿಮಗೆ ಎಲ್ಲ ವಿಷಯದಲ್ಲಿ ಸಹಾಯ ಮಾಡ್ತಾನೆ. ಆತನು ಈ ಲೋಕದ ಅಂತ್ಯ ತನಕ ನಿಮ್ಮ ಸಂಗಡ ನಮ್ಮ ಸಂಗಡ ಇದ್ದಾನೆ. ಕಷ್ಟ ಸಂಕಟ ಬಂದರೂ ಅದರಲ್ಲಿ ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ ಆತನು. ಪ್ರಿಯರೇ, ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಅಪೊಸ್ತಲಕತ್ಯ 7ರಲ್ಲಿ, ಅಪೊಸ್ತಲಕತ್ಯ 7 ನಾವು ತೆಗೆದು ಓದಿದ್ರೆ ನಮಗೆ ಗೊತ್ತಾಗ್ತದೆ. ಅಲ್ಲಿ ಸ್ಟೀಫನಿಗೆ ಕಲ್ಲು ಬಿಸಾಡಿ ಕೊಲ್ತಾರೆ. ಆ ಸಮಯದಲ್ಲಿ ನಾವು ಓದುವ 7ರಲ್ಲಿ
55 ಈ ರೀತಿ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ. 7:55, ಆದರೆ ಆತನ ಪವಿತ್ರಾತ್ಮ ಭರಿತನಾಗಿ, ಯಾರೋ ಸ್ಟೀಫನನ್ನು ಧೈರ್ಯದಿಂದ ಬೋಧನೆ ಮಾಡ್ತಾ ಇದ್ದಾನೆ. ಪರಿಜಯರು ಶಾಸ್ತ್ರಿಯರು ವಿರುದ್ಧವಾಗಿ ನಿಂತಿದ್ದಾರೆ. ಈತನು ಪವಿತ್ರಾತ್ಮನಿಂದ ಭರಿತವಾಗಿ ಎಲ್ಲ ಸತ್ಯವೇದದ ಸತ್ಯವನ್ನು ಅವರಿಗೆ ತಿಳಿಸುತ್ತಾನೆ, ಕ್ರಿಸ್ತನ ವಿಷಯದಲ್ಲಿ ತಿಳಿಸುತ್ತಾನೆ. ಕ್ರಿಸ್ತನು ಬಾಧೆಯನ್ನು ಅನುಭವ ಮಾಡಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಎಲ್ಲ ಮಾನವ ಕುಲಕ್ಕೆ ಪ್ರಾಣ ಕೊಟ್ಟಿದ್ದಾನೆ. ಕ್ರಿಸ್ತನು ಸುರಿಸಿದ ಆ ರಕ್ತದಿಂದ ಪಾಪ ಪರಿಹಾರ, ಜನರಿಗೆ ಬಿಡುಗಡೆ, ಮಾನವನಿಗೆ ಬಿಡುಗಡೆ. ಆತನು ಸತ್ತು 3ನೇ ದಿವಸ ಜೀವಂತವಾಗಿದ್ದಾನೆ ಎಂದು ಬಲವಂತವಾಗಿ ಆತನು ಬೋಧನೆ ಮಾಡ್ತಿದ್ದ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದಲ್ಲಿ ಆತನು ಬಿಡಿಸಿದ. ಆಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ಆತನು ಪವಿತ್ರಾತ್ಮನ ಭರಿತವಾಗಿ ಆಕಾಶದ ಕಡೆಗೆ ದೃಷ್ಟಿ ನೋಡಿ ಏನು ಮಾಡಿದ? ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟಿದ್ದಾನೆ. ಪ್ರಿಯರೇ, ಆತನು ಆಕಾಶದ ಕಡೆಗೆ ನೋಡ್ತಾ ಇದ್ದಾನೆ. ಇಲ್ಲಿ ಆತನಿಗೆ ಕಲ್ಲು ಬಿಸಾಡ್ತಾ ಇದ್ದಾರೆ ಕೊಲ್ಲಿಕ್ಕೆ. ರುದ್ರರಾಗಿ ಅವರು ವಿರೋಧಿ, ಅವನಿಗೆ ಕಲ್ಲು ಬಿಸಾಡಿ ಕೊಲ್ಲಬೇಕಂದು ಕಲ್ಲು ಬಿಸಾಡ್ತಾ ಇದ್ದಾರೆ. ಆತನು ಪರಿಶುದ್ಧ ಆತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲ ಕಡೆಯಲ್ಲಿ ನಿಂತಿರುವ ಯೇಸುವನ್ನು ಕಂಡು, ದೇವರ ಪ್ರಭಾವ ಮತ್ತು ಯೇಸು ದೇವರ ಬಲಪಾಸದಲ್ಲಿ ನಿಂತಿರುವುದನ್ನು ಕಂಡನು. ಯೇಸು ಕ್ರಿಸ್ತನು ಸತ್ಯವೇದನೆ ನಮಗೆ ಓದಲಿಕ್ಕೆ ಸಿಗ್ತದೆ. ಆತನು ದೇವರ ಬಲಪಾಸದಲ್ಲಿ ಕೂತ್ಕೊಂಡಿದ್ದಾನೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ನಿಂತಿದ್ದಾನೆ, ನಾನು ಕಂಡೆನೆಂದು ಹೇಳ್ತಾನೆ. ಏಕೆ? ಒಬ್ಬ ಭಕ್ತನು ರಕ್ತಸಾಕ್ಷಿಯಾಗಿ ಬರ್ತಾ ಇದ್ದಾನೆ. ಇದ್ದಲ್ಲಿಗೆ ಯೇಸು ಕ್ರಿಸ್ತನು ನಿಲ್ತಾ ಇದ್ದಾನೆ, ಸ್ವಾಗತ ಮಾಡಲಿಕ್ಕೆ ನಿಲ್ತಾನೆ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡಿ, ದೇವರ ಬಲ ಕಡೆಯಲ್ಲಿ ನಿಂತಿದ್ದನ್ನು ಯೇಸುವನ್ನು ಕಂಡು, ಇಗೋ ಆಕಾಶವು ತೆರೆದುದನ್ನು ಮನುಷ್ಯಕುಮಾರನು ದೇವರ ಬಲ ಕಡೆಯಲ್ಲಿ ನಿಂತಿದ್ದನ್ನು ನೋಡುತ್ತೇನೆ ಎಂದು ಹೇಳಿದನು. ಅಂದರೆ ಆಕಾಶವನ್ನು ತೆರೆದು ಮನುಷ್ಯ ಕುಮಾರನು ನಿಂತಿದ್ದನ್ನು ನಾನು ನೋಡಿದೆ ಎಂದು ಹೇಳ್ತಾನೆ. ಆತನ ದೃಷ್ಟಿ ಎಲ್ಲಿ ಹೋಯಿತು? ಸಾಯುವಾಗ ಮೇಲೆ ಹೋಯಿತು. ದೇವರಲ್ಲಿ ದೃಷ್ಟಿ ಇಟ್ಟಿದ್ದಾನೆ ಆತನು, ಎಲ್ಲಿ ಕೂಡ ದೃಷ್ಟಿ ಇಡಲಿಲ್ಲ. ಆತನು ಕಲ್ಲು ಬಿಸಾಡ್ತಾ ಇದ್ದಾರೆ ಆತನಿಗೆ ಕೊಲ್ಲಿಕ್ಕೆ, ಆದರೆ ಆತನ ದೃಷ್ಟಿ ಮಾತ್ರ ಮೇಲೆ ಹೋಯಿತು. ಆತನ ಆಕಾಶವನ್ನು ತೆರೆದದನ್ನು ನೋಡಿದಂದು ಸತ್ಯವೇದ ಹೇಳ್ತದೆ. ಆತನ ಮೇಲೆ ಹಿಂಸೆ ಬಂತು. ಹಿಂಸೆ ಬರುವಾಗ ಆತನು ಮೇಲೆ ನೋಡ್ತಾ ಇದ್ದಾನೆ, ಆಕಾಶ ನೋಡ್ತಾ ಇದ್ದಾನೆ. ಆದರೆ ಆಕಾಶದಲ್ಲಿ ಏನು ನೋಡಿದ ಆತನು? ಯೇಸುವನ್ನು ನೋಡಿದ. ಯೇಸು ನಿಂತಿದ್ದನ್ನು ನೋಡಿದ್ದ ಆತನಿಗೆ. ಪ್ರಿಯರೇ, ನಮ್ಮ ದೃಷ್ಟಿ, ನಿಮ್ಮ ದೃಷ್ಟಿ ಎಲ್ಲಿರಬೇಕು? ಆಕಾಶದ ಕಡೆಗೆ ಇರಬೇಕು, ಮೇಲೆ ಇರಬೇಕು ನಮ್ಮ ದೃಷ್ಟಿ. ದೃಢವಾಗಿ ನಂಬಿಕೆಯಿಂದ ನಾವು ಮುಂದೆ ಹೋಗಬೇಕು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಇಬ್ರಿಯ ಪತ್ರಿಕೆಯಲ್ಲಿ 12ರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. 12, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದುಪಾಯದಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಗೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ ಎಂದು ಹೇಳ್ತಾನೆ. ಪ್ರಿಯರೇ, ಇಲ್ಲಿ ಏನು ಬರೆಯಲ್ಪಟ್ಟಿದೆ? ಸತ್ಯವೇದ ಏನು ಹೇಳ್ತಾ ಉಂಟು?
ಇಷ್ಟು ಮಂದಿ ಸಾಕ್ಷಿ ಮೇಘದುಪಾದಿಂದ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯಿಂದ ಮುಂದೆ ಹೋಗಬೇಕು. ಈಗ ನಂಬಿಕೆ ತುಂಬ ವೆರಿ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ. ಇಲ್ಲಿ ಸತ್ಯವೇದ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸೋವನು ಪೂರೈಸೋನು ಆಗಿರುವ ಯೇಸು. ಯಾರು ನಮ್ಮ ನಂಬಿಕೆಯನ್ನು ಹುಟ್ಟಿಸೋದು? ಯೇಸು ಕ್ರಿಸ್ತನಾಗಿದ್ದಾನೆ. ಪೂರೈಸುವನಾಗಿದ್ದನು ಯೇಸು ಕ್ರಿಸ್ತನಾಗಿದ್ದಾನೆ. ಆರಂಭ ಆತನಾಗಿದ್ದಾನೆ, ಅಂತ್ಯವು ಆತನಾಗಿದ್ದಾನೆ. ಆತನೇ ಆರಂಭ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೃಷ್ಟಿಟ್ಟು ನಮಗೆ ನೇಮಕಾದ ಓಟವನ್ನು ಸ್ಥಿರಚಿತ್ತವಾಗಿ ಓಡೋಣ. ಈ ಲೋಕದಲ್ಲಿ ಎಲ್ಲರಿಗೆ ಓಡಲಿಕ್ಕುಂಟು. ನಮ್ಮ ಓಟ ಅದು ಸ್ಥಿರಚಿತ್ತವಾಗಿ ನಾವು ಓಡೋಣ ಎಂದು ಭಕ್ತನು ಬರೆದು ಹಾಕಿದ್ದಾನೆ. ಇಲ್ಲಿ ದೃಢವಾಗಿ ನಂಬಿಕೆಯಲ್ಲಿ ನಿಂತು ನಾವು ಓಡೋಣ. ಯಾರ ಹಿಂದೆ ಹೋಗ್ತಾ ಇದ್ದೇವೆ? ನಾವು ಜೀವ ಸ್ವರೂಪನಾದ ದೇವರ ಹಿಂದೆ ಹೋಗ್ತಾ ಇದ್ದೇವೆ. ಜೀವ ಸ್ವರೂಪರ ದೇವರು ನಮಗೆ ನಿತ್ಯತ್ವ ಕೊಡುವ ದೇವರ ಹಿಂದೆ ನಾವು ಹೋಗ್ತಾ ಇದ್ದೇವೆ. ಮನುಷ್ಯನಿಗೆ ನಿತ್ಯತ್ವ ವೆರಿ ಇಂಪಾರ್ಟೆಂಟ್ ಆಗಿದೆ. ಭೂಲೋಕದಲ್ಲಿ ಪ್ರಿಯರೇ, ಬರುವಾಗ ಏನು ತಗೊಂಡು ಬರಲಿಲ್ಲ, ಹೋಗುವಾಗ ಏನು ಕೊಂಡೋಗುವುದಿಲ್ಲ ನಾವು. ಅದಕ್ಕೋಸ್ಕರ ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲನ ಗ್ರಂಥದ ನಮಗೆ ತೆಗೆದರೆ ಓದಿದರೆ ನಮಗೆ ಗೊತ್ತಾಗ್ತದೆ. ದಾನಿಯೇಲನ ಗ್ರಂಥ ನಿಮ್ಮ ಸತ್ಯವೇದ ಇದ್ದರೆ ನೀವು ತೆಗೆದರೆ ಗೊತ್ತಾಗ್ತದೆ. ದಾನಿಯೇಲನ ಗ್ರಂಥ 4ರಲ್ಲಿ ಈ ರೀತಿ, ಈ 4ರಲ್ಲಿ ನಾವು ಓದುವ ನೆಬಡ್ಕರ್ ರಾಜನ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಆತನು ಇಡೀ ಲೋಕವನ್ನು ಆಳಿದ್ದಾನೆ. ಒಂದು ಕ್ರೂರವಾದ ಒಂದು ರಾಜ್ಯನಾಗಿದ್ದನು, ಅರಸನಾಗಿದ್ದನು ಆ ಸಮಯದಲ್ಲಿ. ಅಲ್ಲಿ ಈ ರೀತಿ ಬರೆದಿದೆ 34ರಲ್ಲಿ, ಆ ಕಾಲವು ಕಳೆದ ಮೇಲೆ, ಆ ಕಾಲ ಕಳೆದ ಮೇಲೆ ನೆಬಡ್ಕರ್ ರಾಜನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು. ಆ ಕಾಲ ಎಂದರೆ ಏನು? ಪ್ರಿಯರೇ, ನೆಬಡ್ಕರ್ ರಾಜನು ಆತನು ಇಡೀ ಲೋಕವನ್ನು ಆಳಿದ್ದಾನೆ. ನೆಬಡ್ಕರ್ ರಾಜನು ಅಹಂಕಾರದಿಂದ ತುಂಬಿ ಅವನು, ಸತ್ಯವೇದ ಹೇಳ್ತದೆ, ಅವನು ತನ್ನನ್ನೇ ಉಬ್ಬಿಸಿಕೊಂಡ. ಆಗ ದೇವರು ಏನು ಮಾಡಿದನು? ಅವನಿಗೆ ತೆಗೆದು ಕೆಳಗೆ ಹಾಕಿದನು. ಅವನಿಗೆ ತಳ್ಳಲ್ಪಟ್ಟು ಕಾಡು ಮರಗದೊಂದಿಗೆ ವಾಸಿಸುವ ದನಗಳಂತೆ ಹುಲ್ಲು ಮೇಯಿಸದೆ ಗತಿಯಾಯಿತು. ಅವನಿಗೆ ಏನಾಯಿತು? ಅವನ ಬುದ್ಧಿ ಹೋಯಿತು. ಅವನೊಂದು ಕಾಡು ಮರಗದಾಗೆ ಆದ. ಅವನ ಬುದ್ಧಿ ಹೋಯಿತು. ಏಕೆ? ದೇವರು ಕೆಳಗೆ ಹಾಕಿದನು. ಅವನಿಗೆ ಅಹಂಕಾರದಿಂದ ತುಂಬಿದವನು ಕೆಳಗೆ ಹಾಕಿದನು. ಆಕಾಶದ ಇಬ್ಬನಿಯು ನಿನ್ನನ್ನು ತೋಯಿಸಿದು. ಪರಮಾತ್ಮನು ಮನುಷ್ಯರ ರಾಜ್ಯನಿಗೆ ಅದನ್ನು ಬೇಕಾದವರಿಗೆ ಒಪ್ಪಿಸ್ತಾನೆ. ಅಂದರೆ ಸರ್ವಶಕ್ತನಾದ ದೇವರು ಈ ಲೋಕವನ್ನು ಆಳುವ ರಾಜ್ಯನಿಗೆ ಒಬ್ಬನಿಂದ ತೆಗೆದು ಇನ್ನೊಬ್ಬನಿಗೆ ಕೊಡ್ತಾನೆ ಆತನು. ಅದಕ್ಕೆ ಸರ್ ನೆಬಡ್ಕಜ್ಜನ ಆ ಬುದ್ಧಿ ಹೋಯಿತು ಆತನದು. ಆತನು ಕಾಡು ಮರಗಳ ಮಧ್ಯದಲ್ಲಿ ವಾಸ ಮಾಡಿದ 7 ವರ್ಷ. ಇಲ್ಲಿ ದೇವರ ವಾಕ್ಯ ನಾವು ಈಗ ಓದ್ತಾ ಇದ್ದೇವೆ. ಆ ಕಾಲ ಕಳೆದ ಮೇಲೆ ನೆಬಡ್ಕರ್ ರಾಜನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ಆತನ ಬುದ್ಧಿ ಪುನಃ ಸ್ವಾಧೀನವಾಯಿತು. ಅವನ ಬುದ್ಧಿ ಸಂಪೂರ್ಣ ಹೋಗಿ ಆತನು ಕಾಡು ಮೃಗದಾಗೆ ಆಗಿದ್ದನು. ಒಬ್ಬ ರಾಜ್ಯನು, ಸರ್ವಶಕ್ತನಾದ ಅರಸನು ಆತನು ಅರಸನಾಗಿದ್ದ ಈ ಲೋಕವನ್ನು ಆಳಿದವನು. ಈ ಲೋಕವನ್ನು ಆಳಿದವನು. ಆದರೆ ಅವನು ಉಬ್ಬಿಸಿಕೊಳ್ಳುವಾಗ ದೇವರು, ಸರ್ವಶಕ್ತನಾದ ದೇವರು, ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು ಏನು ಮಾಡಿದನು? ಅವನಿಗೆ ಕೆಳಗೆ ಹಾಕಿದ್ದು ಬಿಟ್ಟ. ಅವನಿಗೆ ತಳ್ಳಲ್ಪಟ್ಟ. ಅವನು ಕೆಳಗೆ ತಳ್ಳಲ್ಪಟ್ಟ. ಆಗ ಹೇಳ್ತದನೆ, ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನ ಆಯಿತು. ಆಗ ನಾನು
ಪರಮಾತ್ಮನನ್ನು ಕೊಂಡಾಡಿ ಸದಾ ಜೀವಿಸುವನಿಗೆ ಸ್ತೋತ್ರಗಳನ್ನು ಸಲ್ಲಿಸಿದನು. ಮೊದಲು ಏನು ಮಾಡಿದ? ಪರಮಾತ್ಮನನ್ನು, ದೇವರನ್ನು ಕೊಂಡಾಡಿದ ಆತನು. ಏಕೆ ಕೊಂಡಾಡಿ? ಅಲ್ಲಿ ದೇವರ ವಾಕ್ಯ, ನಾನು ಪರಮಾತ್ಮನನ್ನು ಕೊಂಡಾಡಿ ಸದಾ ಜೀವಿಸುವ ಆತನಿಗೆ ಸ್ತೋತ್ರ ಸಲ್ಲಿಸಿದನು. ಆತನ ಆಳ್ವಿಕೆಯು ಶಾಶ್ವತ, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು. ಅವನಿಗೆ ಗೊತ್ತಾಯಿತು, ಒಬ್ಬ ದೇವರಿದ್ದಾನೆ, ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ, ಮನುಷ್ಯನು ಏನಲ್ಲ, ಮನುಷ್ಯನ ಒಳಗೆ ಶ್ವಾಸ ಎಂದು ಅವನಿಗೆ ಅರ್ಥ ಆಯಿತು. ಆಗ ಆತನು ಈ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದರೆ ಆತನು ಕೊಂಡಾಡಿದ, ಫಸ್ಟ್ ಆತನು ದೇವರನ್ನು ಕೊಂಡಾಡಿದ ಮತ್ತು ಹೇಳಿದ, ಆತನ ರಾಜ್ಯವು ತಲತಲಾಂತರಿಗೆ ನಿಲ್ಲುವುದು, ಅಂತ್ಯ ಇಲ್ಲ. ಪುನಃ ಹೇಳ್ತಾನೆ, ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನು ಅಲ್ಲದಂತಿದ್ದಾರೆ. ಇಡೀ ನಿವಾಸಿಗಳು, ಲೋಕದ ಎಲ್ಲ ಮಾನವನು ಆತನ ಮುಂದೆ ಏನಲ್ಲ. ಇಡೀ ಜಗತ್ತಲ್ಲಿ ಮಾನವನಿದ್ದಾನಲ್ಲ, ಆತನ ಒಳಗೆ ಖಾಲಿ ಶ್ವಾಸ ಉಂಟು. ಎಷ್ಟು ಕೊಚ್ಚಿಕೊಂಡರೂ ಮನುಷ್ಯನು ಎಷ್ಟು ಬೇಕಾದರೂ ಕೊಚ್ಚಿಕೊಳ್ಳಲಿ, ಏನಿಲ್ಲ ಆತನೊಳಗೆ ಶ್ವಾಸ. ಈ ಅರಸನಿಗೆ ಗೊತ್ತಾಯಿತು, ನೆಬೂಕದ್ನೆಚ್ಚರನಿಗೆ ಗೊತ್ತಾಯಿತು. ಅದಕ್ಕೋಸ್ಕರ ಆತನು ಹೇಳ್ತಾ ಇದ್ದಾನೆ, ಪರಲೋಕ ಸೈನ್ಯದಲ್ಲಿಯೂ ಭೂಲೋಕದಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ, ಯಾರು ಆತನ ಕೈಯಲ್ಲಿ ಹಿಂದಕ್ಕೆ ತಳ್ಳಲಾರು. ನೀನು ಏನು ನೋಡ್ತೀ ಎಂದು ಯಾರು ಕೇಳಲಾರರು. ದೇವರಿಗೆ ಪ್ರಶ್ನೆ ಮಾಡಲಿಕ್ಕೆ ಆಗುವುದಿಲ್ಲ ಎಂದು ಆತನು ಹೇಳ್ತಾ ಇದ್ದಾನೆ. ನಾವು ಯಾರು ದೇವರಿಗೆ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟರವರು ದೇವರಿಗೆ ಪ್ರಶ್ನೆ ಮಾಡುವುದು? ನಾವು ಎಷ್ಟರವರು? ಅವನಿಗೆ ಬುದ್ಧಿ ಬರುವಾಗ ಗೊತ್ತಾಯಿತು. ಅವನಿಗೆ ಮೊದಲು ಗೊತ್ತಾಗಲಿಲ್ಲ. ಆತನು ಕ್ರೂರ ರೀತಿಯಲ್ಲಿ ಆಳ್ವಿಕೆ ಮಾಡಿದ, ಅಹಂಕಾರದಿಂದ ತುಂಬಿದ, ಉಬ್ಬಿಕೊಂಡ ಆತನು. ಇಡೀ ಜಗತ್ತು ನನ್ನ ಕೈಯಲ್ಲಿ ಉಂಟೆಂದು ಎಣಿಸಿದ. ಅವನು ಗೊತ್ತಿರಲಿಲ್ಲ ಆತನ ಒಳಗೆ ಖಾಲಿ ಶ್ವಾಸ ಉಂಟು. ಮತ್ತೆ ಗೊತ್ತಾಯಿತು ಅವನಿಗೆ. ದೇವರು 7 ವರ್ಷ ಅವನಿಗೆ ಮೃಗಗಳ ಒಟ್ಟಿಗೆ ಜೀವಿಸುವ ಹಾಗೆ ಮಾಡಿದ. ಅವನು ಬುದ್ಧಿಯನ್ನು ತೆಗೆದ. ಪ್ರಿಯರೇ, ದೇವರ ಮುಂದೆ ಮನುಷ್ಯನು ಏನಲ್ಲ, ಎಷ್ಟು ಕೂಡ ಕೊಚ್ಚಿಕೊಳ್ಳಬಹುದು. ಸರ್ವಶಕ್ತನಾದ ದೇವರು ಎಲ್ಲವನ್ನು ನೋಡ್ತಾ ಇದ್ದಾನೆ. ನಾವು ಹೇಳುವುದು, ನಾವು ಕೂತ್ಕೊಳ್ಳೋದು, ನಾವು ಮಾತಾಡೋದು ಎಲ್ಲವನ್ನು ನೋಡ್ತಾ ಇದ್ದಾನೆ ಆತನು. ಆತನಿಗೆಲ್ಲ ಗೊತ್ತುಂಟು. ಆತನ ಮುಂದೆ ನಮಗೆ ಸುಳ್ಳು ಹೇಳಿದರು, ನಾವು ಇಲ್ಲಿ ಎಷ್ಟು ಸುಳ್ಳು ಹೇಳ್ಬೋದು, ಆತನ ಮುಂದೆ ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು, ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿ, ನನ್ನ ರಾಜ್ಯವು ಕೀರ್ತಿ ಪ್ರಕಾಶಿತು. ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಓಲೈಸಿದರು. ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡನು. ನನ್ನ ಮಹಿಮೆಯು ಅತ್ಯಧಿಕವಾಯಿತು. ಪ್ರಿಯರೇ, ಇವನು ಒಂದು ಸರಿ ದೇವರು ಬುದ್ಧಿ ತೆಗೆದ, ಪುನಃ ದೇವರು ಏನು ಮಾಡಿದ? ಆ ಕಾಲವಾದ ಮೇಲೆ ಆತನು ಪುನಃ ಅವನಿಗೆ ಬುದ್ಧಿ ಕೊಟ್ಟ ನಂತರ ಅವನು ಏನು ಮಾಡಿದ? ಮೊದಲು ಸರ್ವಶಕ್ತನಾದ ದೇವರಿಗೆ ಕೊಂಡಾಡಿದ ಆತನು. ನಾವು ಮನುಷ್ಯನು ಏನಲ್ಲ ಎಂದು ಹೇಳ್ದ ಆತನು. ಮನುಷ್ಯನೊಳಗೆ ಖಾಲಿ ಶ್ವಾಸ ಉಂಟೆಂದು ಹೇಳ್ದ ಆತನು. ನೀನು ಸರ್ವಶಕ್ತನಾದ ದೇವರು, ಒಬ್ಬನಿಗೆ ತೆಗೆದು ಇನ್ನೊಬ್ಬನಿಗೆ ಇಡಬಹುದು. ನಿನಗೆ ಸಾಧ್ಯ ಉಂಟು. ನಿನ್ನ ಆಳ್ವಿಕೆಗೆ ಅಂತ್ಯನೇ ಇಲ್ಲ ಅಂತ ಹೇಳ್ದ. ಮನುಷ್ಯನ ಆಳ್ವಿಕೆಗೆ ಅಂತ್ಯ ಉಂಟು. ಮಾನವನು ಇಲ್ಲಿ ಆಳ್ತಾನಲ್ಲ, ಅಂತ್ಯ ಉಂಟು. ಆದರೆ ಆತನ ಆಳ್ವಿಕೆಗೆ, ದೇವರ ಆಳ್ವಿಕೆ ಅಂತ್ಯ ಇಲ್ಲ. ಪ್ರಿಯರೇ, ಆತನು ಇರುವವನು, ಈಗ ಇದ್ದಾನೆ, ಇನ್ನು ಮುಂದೆ ಇರುವಾತನಾಗಿದ್ದಾನೆ ಆತನು. ಮನುಷ್ಯನನ್ನು ಆತನು ಪ್ರೀತಿ ಮಾಡ್ತಾ ಇದ್ದಾನೆ, ಮಾನವನನ್ನು ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ಏಕೆ? ಮಾನವನು ಯಾರು ಕೂಡ ನಾಶವಾಗಬಾರದೆಂದು, ಒಬ್ಬರು ಕೂಡ ನಾಶವಾಗಬಾರದೆಂದು ಮಾನವನಿಗೆ ಆತನು ಪ್ರೀತಿ ಮಾಡ್ತಾ ಇದ್ದಾನೆ, ಪ್ರೀತಿ ತೋರಿಸ್ತಾ ಇದ್ದಾನೆ. ಬಿದ್ದರೂ ಪುನಃ ಎಬ್ಬಿಸ್ತಾನೆ ಆತನು ಎಬ್ಬಿಸುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಮಗೆ ಕೊಚ್ಚಿಕೊಳ್ಳಿಕ್ಕೆ ಏನಿಲ್ಲ. ಈ ಲೋಕದಲ್ಲಿ ಎಲ್ಲ ಆತನದೇ. ಆತನಿಗೋಸ್ಕರ ನಾವು ಜೀವಿಸಬೇಕು. ಅದೇ ದೇವರು ಬಯಸ್ತಾ ಇದ್ದಾನೆ. ಪ್ರಿಯರೇ, ನೀವು ಮತ್ತು ನಾವು ಆತನಿಗೋಸ್ಕರ ಜೀವಿಸಬೇಕು. ಅದಕ್ಕೋಸ್ಕರ ದೇವರು, ಸರ್ವಶಕ್ತನಾದ ದೇವರು, ಜೀವ ಸ್ವರೂಪನಾದ ದೇವರು
ತನ್ನ ಮಗನಿಗೆ ಈ ಲೋಕದಲ್ಲಿ ಕಳಿಸಿಕೊಟ್ಟ, ಯೇಸು ಕ್ರಿಸ್ತನಿಗೆ ಕಳಿಸಿಕೊಟ್ಟ. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಆತನು ಮೊದಲೇ ಇದ್ದವನು. ಯೇಸು ಕ್ರಿಸ್ತನಿಗೋಸ್ಕರ ಈ ಜಗತ್ತು ಸೃಷ್ಟಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನಿಗೋಸ್ಕರ ನೀವು ಮತ್ತು ನಾವು ಈ ಲೋಕದಲ್ಲಿ ಇದ್ದೇವೆ. ಪ್ರಿಯರೇ, ಅದಗೋಸ್ಕರ ಆತನು ಪರಲೋಕ ಆ ಮಹಿಮೆಯ ಪದವಿಯನ್ನು ಬಿಟ್ಟು ಈ ಲೋಕಕ್ಕೆ ನಿಮ್ಮ ಹಾಗೆ ನಮ್ಮ ಹಾಗೆ ಮನುಷ್ಯನಾಗಿ ಬಂದ. ಆತನು ಖಾಲಿ ಪಾಪದಲ್ಲಿ ಹುಟ್ಟಲಿಲ್ಲ, ಆತನು ಪರಿಶುದ್ಧ ಆತ್ಮನಿಂದ ಹುಟ್ಟಿದ. ಏಕೆಂದರೆ ಮಾನವ ಕುಲಕ್ಕೆ ಬಿಡುಗಡೆ ಆಗಬೇಕು. ಮಾನವ ಕುಲವು ದೇವರಿಂದ ಪ್ರತ್ಯೇಕ ಇದ್ದಾನೆ, ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. ಒಬ್ಬ ಪಾಪಿ ಸತ್ತರೆ ಪರಲೋಕಕ್ಕೆ ಹೋಗುವುದಿಲ್ಲ. ಸತ್ಯವೇದ ಹೇಳ್ತದೆ, ಅವನ ಪಾಪವು ಇಲ್ಲಿ ಶಮಿಸಲ್ಪಡಬೇಕು. ಪ್ರಿಯರೇ, ಮನುಷ್ಯನು ಎಷ್ಟು ಕೂಡ ಪ್ರಯತ್ನ ಮಾಡ್ಬೋದು, ಈ ಲೋಕದಲ್ಲಿ ಪ್ರಯತ್ನ ಮಾಡ್ಬೋದು, ತರತರದ ಪ್ರಯತ್ನ ಮಾಡ್ಬೋದು, ಪೂಜೆ ಪರಸ್ಕಾರ ಕೊಡ್ಬೋದು, ದಾನ ಕೊಡ್ಬೋದು, ಏನು ಬೇಕಾದರೂ ಕೊಡ್ಬೋದು. ಆದರೆ ಪಾಪ ಪರಿಹಾರ ಆಗುವುದಿಲ್ಲ. ಪಾಪ ಪರಿಹಾರ ಆಗಬೇಕಾದರೆ ಯೇಸು ಕ್ರಿಸ್ತನ ನಾಮ ಬೇಕು, ಯೇಸು ಕ್ರಿಸ್ತನ ರಕ್ತ ಬೇಕು. ಯೇಸು ಕ್ರಿಸ್ತನಿಗೆ ಮಾತ್ರ ಪಾಪ ಪರಿಹಾರ ಮಾಡುವ ಅಧಿಕಾರ ಉಂಟು. ಪ್ರಿಯರೇ, ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗಿದ್ದಾನೆ. ಅದರ ಅರ್ಥ, ಶಿಲುಬೆಯಲ್ಲಿ ಆತನು ಸೋತು ಹೋಗಲಿಲ್ಲ, ನಿನಗೋಸ್ಕರ ನನಗೋಸ್ಕರ ಬದುಕಿಸಲಿಕ್ಕೆ, ನೀನು ಮತ್ತು ನಾನು ನಿತ್ಯತ್ವ ಪಡಬೇಕೆಂದು, ನಮಗೆ ನಿತ್ಯತ್ವ ಸಿಗಬೇಕೆಂದು ಆತನು ಶಿಲುಬೆಗೆ ಹೋದ. ಅದರ ಅರ್ಥ ಆತನು ಸೋಲಿಲ್ಲ, ಆತನು ಸೈತಾನಿಗೆ ಸೋಲಿಸಿದ, ಅಂದರೆ ಮರಣವನ್ನು ಸೋಲಿಸಿದ. ಆತನು ಮರಣವನ್ನು ಸೋಲಿಸಿದ್ದಾನೆ. ಸೈತಾನ ಆಯುಧಗಳನ್ನು ನಿರಾಯುಧಾಗಿ ಮಾಡಿದ್ದಾನೆ ಶಿಲುಬೆಯಲ್ಲಿ. ಅದಕ್ಕೋಸ್ಕರ ಸತ್ತು 3ನೇ ದಿವಸ ಆತನು ಜೀವಂತವಾಗಿದ್ದಾನೆ. ಏಕೆಂದರೆ ನೀವು ಮತ್ತು ನಾವು ಸತ್ತರೂ ಕೂಡ ಜೀವಂತ ಆಗಬೇಕೆಂದು ಆತ ತೋರಿಸಿಕೊಡ್ತಾನೆ. ಮನುಷ್ಯನಾಗಿ ಬಂದು ಆತನು ಪ್ರಿಯರೇ ತೋರಿಸಿಕೊಟ್ಟ. ಅದಕ್ಕೋಸ್ಕರ ಮಾನವನು ಎಷ್ಟು ಕೂಡ ಕೊಚ್ಚಿಕೊಳ್ಳಬಹುದು ಈ ಲೋಕದಲ್ಲಿ, ಏನಿಲ್ಲ, ಖಾಲಿ ಶ್ವಾಸ ಮಾತ್ರ ಉಂಟು. ಪ್ರಿಯರೇ, ನಾವು ಕ್ರಿಸ್ತನ ಬರವಣಿಗೆಯ ಸಮಯದಲ್ಲಿ ಇದ್ದೇವೆ. ನಾವು ಲೋಕದಲ್ಲಿ ಏನೇನೋ ಸಂಭವಿಸ್ತಾ ಉಂಟು, ನಿಮ್ಮ ಕಣ್ಣ ಎದುರಿಗೆ ಆಗ್ತಾ ಉಂಟು ಇದೆಲ್ಲ. ಆದರೆ ನಾವು ದೃಢವನ್ನು ಕಟ್ಟಿಕೊಂಡು ನಮ್ಮ ದೃಷ್ಟಿಯಲ್ಲಿ ಇರಬೇಕು, ಮೇಲೆ ಇರಬೇಕು, ಕ್ರಿಸ್ತನಲ್ಲಿ ಇರಬೇಕು. ಮನುಷ್ಯನು ಪರ್ಮನೆಂಟ್ ಇಲ್ಲ ಈ ಲೋಕದಲ್ಲಿ. ಅದಕ್ಕೋಸ್ಕರ ಪ್ರಿಯರೇ, ನಾವು ದೇವರ ಭಯಭಕ್ತಿಯಿಂದ ಮೊದಲು ನಾವು ತಿಳ್ಕೊಳ್ಳಬೇಕು, ದೇವರು ಯಾರಾಗಿದ್ದಾನೆಂದು. ಯೇಸುವನ್ನು ಯಾರು ನೋಡ್ತಾರೆ ಅವರು ದೇವರನ್ನು ನೋಡಿದಾಗೆ ಆಯಿತು. ಅದಕ್ಕೋಸ್ಕರ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ನಾನು ನನ್ನ ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದ್ದಾನೆ, ನಾವು ಇಬ್ಬರು ಒಂದಾಗಿದ್ದೇವೆ. ಯಾರು ಯೇಸುವನ್ನು ನೋಡ್ತಾರೆ ಅದು ದೇವರನ್ನು ನೋಡಿದಾಗೆ ಆಯಿತು. ಯೇಸು ಕ್ರಿಸ್ತನು ಪರಲೋಕದಿಂದ ಬಂದವನು, ಈ ಭೂಮಿಗೆ ಪರಲೋಕದಿಂದ ಬಂದವನಾಗಿದ್ದಾನೆ. ಆತನು ಏಕೆ ಬಂದವನು? ನಿನ್ನನ್ನು ನನ್ನನ್ನು ರಕ್ಷಿಸಲಿಕ್ಕೆ ಬಂದಿದ್ದಾನೆ. ಆತನು ರಕ್ಷಣೆ ಕೊಡಲಿಕ್ಕೆ ಬಂದಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ಪ್ರಿಯರೇ, ನಾವು ದೃಢವಾಗಿ ನಂಬಿಕೆ ಇಟ್ಟು ಆತನ ಹಿಂದೆ ನಾವು ಹೋಗುವ. ಈ ಲೋಕಕ್ಕೆ ನೋಡುವುದು ಬೇಡ. ಲೋಕ ನಿಮಗೆ ಏನು ಕೊಡುವುದಿಲ್ಲ. ಲೋಕ ಕೊಡುವುದು ಸ್ವಲ್ಪ ಮಟ್ಟಿಗೆ, ಅದು ಅಷ್ಟೇ. ಲೋಕದಾಸೆ, ಕಣ್ಣಿನ ಆಸೆ, ಶರೀರದಾಸೆ, ಇದೆಲ್ಲ ಪಾಪದ ಸಂಗತಿಯಾಗಿದೆ. ಅದಕ್ಕೋಸ್ಕರ ದೇವರು ಒಳ್ಳೆಯವನಾಗಿದ್ದಾನೆ. ದೇವರು ನಿಮ್ಮನ್ನು ಎಲ್ಲರನ್ನು ಪ್ರೀತಿ ಮಾಡ್ತಾನೆ. ಪ್ರಿಯರೇ, ಖಂಡಿತವಾಗಿ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಅವರು ಕೇಳಿದ್ದಾರೆ, ನಿನ್ನ ಮಕ್ಕಳು ಕೇಳಿದ್ದಾರೆ ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರ. ನೆಬೂಕದ್ ರಾಜನಂತ ಇದ್ದವನನ್ನು ನೀನು ತೆಗೆದು ಕೆಳಗೆ ಬಿಸಾಡಿದಿ ಕರ್ತನೇ. ಅವನ ಅಹಂಕಾರದಿಂದ ತುಂಬಿದ್ದನು, ನೀನು ಕೆಳಗೆ ಬಿಸಾಡಿದಿ. ನಾವು ಸತ್ಯವೇದದಲ್ಲಿ ಈಗ ಸ್ವಾಮಿ ಕೇಳಿದ್ದೇವೆ ಕರ್ತನೇ, ಯಾವಾಗ ನಿನ್ನನ್ನು ಆತನು ತಗ್ಗಿಸಿಕೊಂಡ, ಪುನಃ ಅವನ ಬುದ್ಧಿ ಆತನ ಸ್ವಾಧೀನ ಆಯಿತು. ದೇವರ ವಾಕ್ಯ ಹೇಳ್ತದೆ. ಸಹಾಯ ಮಾಡು, ನಿನ್ನ ಮಕ್ಕಳಿಗೆಲ್ಲ ಸಹಾಯ ಮಾಡು ಕರ್ತನೇ. ತನ್ನನ್ನು ತಗ್ಗಿಸಿಕೊಂಡು ನಡೆಯಲಿಕ್ಕೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ.
ಈ ಭೂಲೋಕದ ಪ್ರಯಾಣದಲ್ಲಿ ನಿನ್ನ ಮಕ್ಕಳಿದ್ದಾರೆ, ಅವರಿಗೆ ಹೋಗುವಾಗ ಬರುವಾಗ ನೀನು ಕಾಪಾಡು, ಕೇಡಿಯಿಂದ ಅವರಿಗೆ ತಪ್ಪಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಹಸ್ತ ಅವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ, ನಿನ್ನ ಪ್ರಸನ್ನತೆ ಅವರ ಮುಂದೆ ಹೋಗಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ, ದೇವಾ, ಈ ಲೋಕದ ಅಂತ್ಯ ತನಕ ಅವರ ಸಂಗಡ ಇದ್ದೇನೆಂದೂ ವಾಗ್ದಾನ ಮಾಡಿದ್ದಕ್ಕೆ ಸ್ತೋತ್ರಪ್ಪ. ನಿನ್ನ ಹಸ್ತ ಅವರ ಎಲ್ಲರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ. ಕೆಲಸ ಕಾರ್ಯದ ಮೇಲೆ ಆಶೀರ್ವಾದ ಮಾಡು, ಕುಟುಂಬದಲ್ಲಿ ಆಶೀರ್ವಾದ ಮಾಡು, ಒಳ್ಳೆಯ ಆರೋಗ್ಯ ಅವರಿಗೆ ಕೊಡುಕತ್ತರೆ, ಒಳ್ಳೆಯ ಆರೋಗ್ಯ ಹೊಂದಲಿ ಕರ್ತನೇ. ಅವರು ಎಲ್ಲರೂ ತಂದೆಯನಿಗೆ ಸ್ತೋತ್ರ, ಬಲಪಡಿಸಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.